ಚೆನ್ನಾಗಿತ್ತು. ನಮಸ್ಕಾರ ಕೆಚೇರಿ ಕನ್ನಡಿಗರೇ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ನೀವು ನೋಡ್ಬೋದು, ಇವತ್ತು 80ನೇ ವರ್ಷದ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಬಾಗಲಕೋಟೆಯಲ್ಲ ಇಡೀ ದೇಶದಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಬಾಗಲಕೋಟೆಯಲ್ಲಿ ನೀವು ನೋಡ್ಬೋದು ಒಂದು ಪ್ರಸಂಗ. ಇದು ಬ್ಯಾಂಕ್ ಆಫ್ ಬರೋಡಾ. ಈ ಬ್ಯಾಂಕ್ ಆಫ್ ಬರೋಡಾದವರು ಎಲ್ಲಾದರೂ ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ದಾರೆ? ಇಲ್ಲಿ ಎಲ್ಲೂ ಇಲ್ಲ. ಯಾಕಂದರೆ ಇದೇ ದೇಶದಲ್ಲಿ ವ್ಯವಹಾರ ಮಾಡ್ತಾರೆ, ಇಲ್ಲಿಂದಲೇ ಎಲ್ಲರೂ ವ್ಯವಹಾರನ ಮಾಡ್ತಾರೆ. ಅದೇ ಕೂಡ ಇದ್ರೂ ಕೂಡ ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೀನಿ ಬ್ಯಾಂಕ್ ಆಫ್ ಬರೋಡಾದವರು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾ ಇಲ್ಲ ಅಂತ. ನೀವು ನೋಡ್ಬೋದು, ಬ್ಯಾಂಕ್ ಆಫ್ ಬರೋಡಾ ಎಲ್ಲಾದರೂ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾ ಇದ್ರು, ಧ್ವಜಾರೋಹಣವನ್ನು ಮಾಡಿದ್ದಾರೆ. ಇವರು ಭಾರತ ದೇಶದಲ್ಲೇ ಇರ್ತಾರೆ. ಭಾರತ ದೇಶದಲ್ಲಿ ಇಟ್ಕೊಂಡು ಧ್ವಜಾರೋಹಣ ಮಾಡೋಂಗಿಲ್ಲ ಅಂದರೆ ಎಷ್ಟು ಪಬ್ ಇರ್ಬೋದು ಇವ್ರಿಗೆ? ಯಾಕೆ ನೀವು ಭಾರತೀಯರಲ್ವಾ? ಬ್ಯಾಂಕಲ್ಲಿ ಕೆಲಸ ಮಾಡೋರು ನೀವು ಭಾರತೀಯರಲ್ವಾ? ಏನು ಬ್ಯಾಂಕ್ ಆಫ್ ಬರೋಡಾ ಏನು ಮುಖ್ಯ ಸಂಸ್ಥಾಪಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಗ್ತಾರೆ ನಾನು ಹೇಳಿದ್ದೀನಿ, ಇಲ್ಲಿ ಭಾರತ ದೇಶದಲ್ಲಿ ಒಂದು ಧ್ವಜ ಹಾಕ್ಬೇಕಾದ್ರೆ ಇನ್ನೊಂದು ಪಕ್ಕದಲ್ಲಿ ಬೇಕಾದ್ರೆ ಧ್ವಜ ಯಾವ ರೀತಿ ಆ ಬ್ಯಾಂಕಲ್ಲಿ ಹಾರಾಡ್ತಾ ಇದೆ. ಸಣ್ಣ ಸಣ್ಣ ಅಂಗಡಿಯವರು ಕೂಡ ಎಲ್ಲರೂ ಕೂಡ ಧ್ವಜವನ್ನು ಹಾರಿಸಿದ್ದಾರೆ. ಆದರೆ ಬ್ಯಾಂಕ್ ಆಫ್ ಬರೋಡಾದವರು ವಿಜಯ ಮತ್ತು ಯೂನಿಯನ್ ಬ್ಯಾಂಕ್ ಇತ್ತು, ಅವ್ರು ಎರಡೂ ಕೂಡ್ಕೊಂಡು ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಬ್ಯಾಂಕ್ ಆಫ್ ಬರೋಡಾ ಅಂದರು ಎಲ್ಲೂ ಕೂಡ ಫ್ಲಾಗ್ ಹೋಸ್ಟಿಂಗ್ ಇಲ್ಲ. ಬೇಕಾದ್ರೆ ನೀವು ನೋಡ್ಬೋದು, ನಾವು ಹೊರಗಡೆ, ಯಾಕಂದ್ರೆ ಮತ್ತೆ ನಾಳೆ ಅವ್ರು ಏನಾದರೂ ಅನ್ಬೋದು, ಅದು ಹೊರಗಡೆಯಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲಾದರೂ ಇದೆಯಾ? ಇವ್ರದ್ದು ಒಂದೇ ಶಾಖೆಯಲ್ಲಿ ಹಿಂಗ ಇಲ್ಲ, ಬೇರೆ ಕಡೆ ಶಾಖೆಯಲ್ಲಿ ಹಿಂಗೆ ಮಾಡ್ತಾರೆ, ಇಲ್ಲ ಅವ್ರ ಪ್ರಧಾನ ಶಾಖೆಯಲ್ಲಿ ಕೂಡ ಇವ್ರು ಫ್ಲಾಗ್ ಹೋಸ್ಟಿಂಗ್ ಮಾಡಲ್ವಾ, ಧ್ವಜಾರೋಹಣ ಮಾಡಲ್ವಾ? ಇಡೀ ನಮ್ಮ ಭಾರತ ದೇಶದಲ್ಲಿ ವ್ಯವಹಾರನ ಮಾಡ್ತಾರೆ. ಎಲ್ಲವನ್ನ ಮಾಡಿ ಒಂದು ಧ್ವಜ ಇವ್ರಿಗೆ 5 ನಿಮಿಷದ ಏನು ಟೈಮ್ ಇಲ್ವಾ? ಏನು ಧ್ವಜ ಹಾರಿಸಬಾರ್ದು ಅಂತ ಇಲ್ಲ? ಭಾಳ ಅಂದರೆ ಇವ್ರು ಭಾರತೀಯರು ಹೌದು ಅಲ್ವೋ? ಭಾರತೀಯರಿದ್ರೆ ಯಾಕೆ ಫ್ಲಾಗ್ ಹೋಸ್ಟಿಂಗನ್ನು ಮಾಡಿಲ್ಲ? ಯಾವುದಾದ್ರೂ ಅವ್ರು ಕಟ್ಟಬಾಕಿ ಆದರೆ ಯಾರ ಸಾಲ ಕೊಡ್ಲಿಕ್ಕೆ ಭಾರತ ನೀತಿ ಸಂಹಿತೆ ಅಂತ ನಮ್ಮ ಮೇಲೆ ನೋಟಿಸ್ ಕಳಿಸ್ತೀರಾ? ಅವಾಗ ನಿಮಗೆ ಭಾರತ ನೀತಿ ಸಂಹಿತೆ ಗೊತ್ತಾಗುತ್ತೆ. ಆದರೆ ಭಾರತ ದೇಶದಲ್ಲಿ ಧ್ವಜ ಹಾರಿಸೋಕ್ಕೂ ನಿಮಗೆ ಗೊತ್ತಾಗಲ್ವಾ? ಸಂಬಂಧಪಟ್ಟ ಅಧಿಕಾರಿಗಳು ಬ್ಯಾಂಕ್ ಆಫ್ ಬರೋಡಾದವ್ರು ಏನು ಫ್ಲಾಗ್ ಹೋಸ್ಟಿಂಗನ್ನು ಮಾಡಿಲ್ಲ. ಬ್ಯಾಂಕ್ ಆಫ್ ಬರೋಡಾ ಅಷ್ಟೇ ಅಲ್ಲ, ನಾವು ನೋಡ್ತೀವಿ. ಇನ್ನು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಮುತ್ತೂಟ್ ಆಗಿರ್ಬೋದು, ಮಣಪುರಂ ಆಗಿರ್ಬೋದು, HDFC ಆಗಿರ್ಬೋದು, ಕೆಲವೊಂದು ಲಾಸ್ಟ್ ಇಯರ್ ನಾನು ನೋಡಿದಾಗ ವಿಡಿಯೋ ಮಾಡಿ ಹಾಕಿದ್ದೆ. ಈಗ ಕೂಡ ನೀವು ನೋಡ್ಬೋದು, ಎಲ್ಲೂ ಬ್ಯಾಂಕ್ ಆಫ್ ಬರೋಡಾದವ್ರು ಎಲ್ಲೂ ಒಂದು ಫ್ಲಾಗ್ ಹೋಸ್ಟಿಂಗ್ ಮಾಡಿಲ್ಲ. ನಮ್ಮ ದೇಶದಲ್ಲಿ ಇವತ್ತು ಹಬ್ಬದ ವಾತಾವರಣ. ಒಂದು ಫ್ಲಾಗ್ ಹೋಸ್ಟಿಂಗ್ ಮಾಡೋಕ್ಕೆ ಇವ್ರಿಗೇನಾಗಿದೆ? ಒಂದು 5 ನಿಮಿಷದ ಸಮಯ ಅಲ್ವಾ? ಏನು ಸೂಟಿ ಸಿಕ್ಕ ತಕ್ಷಣ ಆಯಿತು ಅಂತ ಹೇಳಿ ಹೋಗ್ಬಿಟ್ಟು ಬೇಡ, ನೀವು ಧ್ವಜಾರೋಹಣ ಮಾಡಲಿಕ್ಕೆ ಆಗ್ತದೆ ಸರ್, ಇಲ್ಲಿ ಯಾರು ಭಾರತ ಬಾವುಟನಾಗಲೂ ಹಾಕ್ಬೇಕಪ್ಪ. ಎಲ್ಲ ಸಣ್ಣ ಸಣ್ಣ ಅಂಗಡಿಯವ್ರು ಆಗ್ತಾ ಇದ್ದಾರೆ, ಅವರ ದೇಶ ಪ್ರೇಮವನ್ನು ಮೆರಿತಾ ಇದ್ದಾರೆ, ನಾವು ಭಾರತೀಯತ್ವ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಆದರೆ ಬ್ಯಾಂಕ್ ಆಫ್ ಬರೋಡಾದವರು ಯಾವ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ಇಲ್ಲೇ ವ್ಯವಹಾರ ಮಾಡ್ಕೊಂಡು ಒಂದು ಧ್ವಜ ಹಾರಿಸೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಭಾರತದಲ್ಲಿ ಯಾಕೆ ಬ್ಯಾಂಕನ್ನು ಇರಬೇಕು? ಇದು ನಾವು ಕೇಳ್ತಾ ಇರೋದು. ನೀವು ಭಾರತೀಯರಿದ್ರೆ ನೀವು ಧ್ವಜ ಫ್ಲಾಗ್ ಹೋಸ್ಟಿಂಗನ್ನು ಮಾಡ್ತಿದ್ರಿ, ಯಾಕೆ ಮಾಡಿಲ್ಲ? ಏನಾದರೂ ನಿಮ್ಮೇಲೆ ಸುತ್ತೋಲೆ ಇದೆಯಾ? ಏನಾದರೂ ಸಮಸ್ಯೆ ಆಗುತ್ತಾ? ಏನು ತೊಂದರೆ ಇದೆ? ಯಾಕೆ ನೀವು ಫ್ಲಾಗ್ ಹೋಸ್ಟಿಂಗ್ ಮಾಡಿಲ್ಲ? ಮಾಡಬೇಕಾದ ಕರ್ತವ್ಯ ರೀ. ನಾವು ಭಾರತೀಯರು ಇವತ್ತು ನಮಗೆ ಒಂದು ಹಬ್ಬದ ವಾತಾವರಣ. ಇವತ್ತಿನ ದಿನ ಭಾಳ ಹೆಮ್ಮೆಯಾದಂಥ ದಿನ, ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕ ದಿನ. ಸ್ವಾತಂತ್ರ್ಯ ಸಿಕ್ಕಿದ್ರಲ್ಲಿ ನೀವು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಫ್ಲಾಗ್ ಹೋಸ್ಟಿಂಗ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಅದೇನಿದೆಯೋ ನಾವು ನಾಳೆ ಇಲ್ಲ ಸೋಮವಾರ ಬ್ಯಾಂಕ್ ಆಫ್ ಬರೋಡಾದವ್ರು ಫ್ಲಾಗ್ ಹೋಸ್ಟಿಂಗ್ ಮಾಡಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟನ್ನು ಮಾಡ್ತೀವಿ. ಮತ್ತು ನೋಡಿ, SBI ಲೈಫ್ ಇನ್ಶೂರೆನ್ಸ್ ಇವರು ಇದೆ ಅನಿಸುತ್ತೆ. ಇದು ಬಾಗಲಕೋಟೆಯಲ್ಲಿ ನಡೆದಂಥ ಪ್ರಸಂಗ. ಬ್ಯಾಂಕ್ ಆಫ್ ಬರೋಡಾದವ್ರು ನಮಗೆ ಕಣ್ಣಿಗೆ ಕಾಣಿಸಿದೆ. ಯಾರ್ಯಾರು ಆಗಸ್ಟ್ 15ರಂದು ಫ್ಲಾಗ್ ಹೋಸ್ಟಿಂಗನ್ನು ಮಾಡಲ್ವೋ, ಏನು ಧ್ವಜಾರೋಹಣವನ್ನು ಮಾಡಲ್ವೋ ಅಂಥವರು ಭಾರತ ದೇಶದಲ್ಲಿ ಇದ್ದು ಇಲ್ಲದ ಹಾಕಿದ್ದವರು. ಭಾರತಾಂಬೆಗೆ ನೀವು ಗೌರವ ಕೊಡಬೇಕು. ನೋಡಿ, ಎಂಥ ದುರ್ಪತ್ತಿಂದವರು ಯಾವ ರೀತಿಯಾಗಿ ಇವತ್ತು ನಮಗೆ ಭಾಳ ನಾಚಿಕೆ ಬರ್ತಾ ಇದೆ ಇವ್ರ ಬಗ್ಗೆ ಹೇಳಕ್ಕೆ. ಈ ವಿಡಿಯೋನ ನೋಡ್ತಾ ಇರೋದು ಯಾರು ಬ್ಯಾಂಕ್ ಆಫ್ ಬರೋಡಾ ಏನು ಮುಖ್ಯ ಸಂಸ್ಥಾಪಕರಿದ್ದಾರೋ ಅವ್ರಿಗೆ ಮುಟ್ಟುವರೆಗೂ ಶೇರ್ ಮಾಡಿ.
ಇಂಥವ್ರಿಗೆ ಯಾಕೋ ಇದು ನಮ್ಮ ವ್ಯವಹಾರ ಮಾಡ್ತಾ ಇರಲಿ, ಅದು ಒಂದು ಫ್ಲಾಗ್ ಹೋಸ್ಟಿಂಗ್ ಮಾಡೋದು ಗೊತ್ತಿಲ್ಲ, ಇಲ್ಲೇ ವ್ಯವಹಾರ ಮಾಡೋದು ಇವ್ರಿಗೆ ಗೊತ್ತು. ಏನು ಹೇಳೋದಿಂಥವ್ರಿಗೆ ಇವರು ಭಾರತೀಯರು ಏನು ಅಂತ ಡೌಟ್ ಆಗ್ತಾ ಇದೆ. ನೋಡೋಣ ಇನ್ನು ಯಾವ್ಯಾವ ಬ್ಯಾಂಕ್ಗಳು, ಯಾವ್ಯಾವ ದೊಡ್ಡ ದೊಡ್ಡ ಹೆಸರಾಂತ ಬ್ಯಾಂಕ್ಗಳು ನಾನ್ ಎನ್ ಬಿ ಎಫ್ ಸಿ ಬ್ಯಾಂಕ್ಗಳು ಇದಾವೆ. ಅವ್ರು ನೋಡೋಣ ಯಾರ್ಯಾರು ಹಾಕಿಲ್ಲ ಏನೇನು ಮಾಡಿಲ್ಲ ಅಂತ ಅವ್ರನ್ನೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಎಲ್ಲ ಬ್ಯಾಂಕ್ ಅವ್ರಿಗೂ, ಖಾಸಗಿ ಬ್ಯಾಂಕ್ ಇರ್ಬೋದು, ಯಾವ ಬ್ಯಾಂಕ್ ಇದೆಯೋ ಎಲ್ಲರೂ ಕೂಡ ಕೈ ಮುಗಿತು. ಇವತ್ತು ಫ್ಲಾಗ್ ಹಾಸ್ಟಿಂಗನ್ನು ಮಾಡಿಲ್ಲ ಅಂದರು ಮಾಡಿ ಸ್ವಾಮಿ, ಮುಂದಾದರೂ ಮಾಡಿ, ಬದಲಾಗಿ ನಮ್ಮ ಹೆಮ್ಮೆ ಹಬ್ಬಗಳನ್ನು ನೀವು ಆಚರಿಸಲಿಲ್ಲ ಅಂದರೆ ನೀವು ಇಲ್ಲಿ ವ್ಯವಹಾರ ಮಾಡಿ ಏನೋ ಉಪಯೋಗ ಇಲ್ದಂಗೆ ಆಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಇಷ್ಟು ಬಾಗಲಕೋಟೆಯಲ್ಲಿ ನಡೆದಂಥ ಒಂದು ಪ್ರಸಂಗವನ್ನು ನಾನು ನಿಮಗೆ ಲೈವಾಗಿ ತೋರಿಸಿದ್ದೀನಿ. ನನ್ನ ಜೊತೆ ಎಲ್ಲ ನಮ್ಮ KRS ಪಕ್ಷದ ಸೈನಿಕರು, SC/ST ಜಿಲ್ಲಾಧ್ಯಕ್ಷರು ಎಮ್ಮೂರಿ ಅವರು, ಅದೇ ತಾನಾಗಿ ಯಮನಪ್ಪ ಅವರು, ಮತ್ತು ಎಲ್ಲ ನಮ್ಮ ಸೈನಿಕರು. ಇವತ್ತು ತಾನೇ ಇಬ್ಬರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಇಬ್ಬರು ಸೈನಿಕರು. ಇವರು ಕೂಡ ಇವತ್ತೇ ನಮ್ಮ KRS ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ. ಅದೇ ತಾನಾಗಿ ಶ್ರೀಧರ್, ನಿಮ್ಮ ಯಲಬುದ್ರಪ್ಪ ಅಂತವರು, ಇವರು ಕೂಡ ಇವತ್ತೇ ಜಾಯ್ನ್ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂಗಾಯ್ತು. ನಮ್ಮ ಸೈನಿಕರು ಏನು ಕಂಡು ಅವ್ನು ಕೇಳಿ ಅವ್ರು ಈಗ ನೀವು KRS ಪಕ್ಷಕ್ಕೆ ಬಂದ್ರಿ, ಯಾವ ಉದ್ದೇಶದಿಂದ ಏನು ಕಂಡು ನೀವು KRS ಪಕ್ಷಕ್ಕೆ ಇವತ್ತು ಅವರು KRS ಪಕ್ಷಕ್ಕೆ ಬಂದಿದ್ದಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ. ಮುಂದಿನ ಇಂಥ ಘಟನೆಗಳು ಮತ್ತೆ ಮರುಕಳಿಸಿದಂತೆ ಬ್ಯಾಂಕ್ ಆಫ್ ಬರೋಡದ ಸಂಬಂಧಪಟ್ಟ ಏನು ಅಧಿಕಾರಿಗಳು ಇದ್ದೀರಾ, ದಯವಿಟ್ಟು ಅದರ ಮೇಲೆ ಕ್ರಮವನ್ನು ತಗೋ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ. ಇದು ನೋಡಿ, ಎಲ್ಲೂ ಇಲ್ಲ, ನೀವು ನೋಡ್ಬೋದು. ಮತ್ತೊಮ್ಮೆ ತೋರಿಸ್ತೀನಿ. ಇದು ನೋಡಿ, ಬ್ಯಾಂಕ್ ಆಫ್ ಬರೋಡ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ಪಕ್ಕದಲ್ಲೇ ಇಲ್ಲಿದೆ. ಇವ್ರಿಗೇನಾಗಿದೆ ಇದಿಷ್ಟು. ಎಲ್ಲರೂ ಕೂಡ ನಮಸ್ಕಾರ.